ಹಾಡಹಗಲೇ 2 ಕೋಟಿ ದರೋಡೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಇವ್ರ ಪಾತ್ರ ಏನು? ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಹಾಡಹಗಲೇ 2 ಕೋಟಿ ದರೋಡೆ ಪ್ರಕರಣ. ಡಾಲರ್ ಎಕ್ಸ್ಚೇಂಜ್ಗೆ ಬಂದಾಗ ದರೋಡೆ ನಾಟಕ. ದೂರುದಾರ ಸೇರಿ 15 ಆರೋಪಿಗಳು ಅರೆಸ್ಟ್. ಅದು ಜೂನ್ 25ನೇ ತಾರೀಕು. ಎಂಎಸ್ ಪಾಳ್ಯ ಬಳಿಯ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ 2 ಕೋಟಿ ಹಣ ದರೋಡೆಯಾದ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬ್ಲಾಕ್ ಮನಿಯನ್ನ ಅಮೆರಿಕ ಡಾಲರ್ಸ್ಗೆ ಕನ್ವರ್ಟ್ ಮಾಡಿ ಜಿಎಸ್ಟಿ ಬಿಲ್ ಸಹಿತ ಅಕೌಂಟ್ಗೆ ಹಾಕೋದಾಗಿ ಚಿಕ್ಕಪೇಟೆಯ ಎಲೆಕ್ಟ್ರಿಕ್ ಉದ್ಯಮಿಯಿಂದ ಶ್ರೀಹರ್ಷ ಎಂಬಾತ ಹಣ ಪಡೆದು ತಂದಿದ್ದ. ಹಣ ಎಣಿಸುವಾಗ ದರೋಡೆಯಾಗೋಯ್ತು ಅಂತ ಶ್ರೀಹರ್ಷನೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ. ಇದೀಗ ದೂರು ನೀಡಿದ್ದವನೇ ಪೊಲೀಸರ ಅತಿಥಿಯಾಗಿದ್ದಾನೆ. ಪೊಲೀಸರ ತನಿಖೆ ವೇಳೆ ಇದೊಂದು ಹಣ ವಂಚನೆಯ ಗ್ರೂಪ್ ಅನ್ನೋದು ಗೊತ್ತಾಗಿದ್ದು ಹಂತ ಹಂತವಾಗಿ 15 ಆರೋಪಿಗಳನ್ನು ಅರೆಸ್ಟ್ ಮಾಡಿ 1.11 ಕೋಟಿ ಹಣ ಸೀಸ್ ಮಾಡಲಾಗಿದೆ. Jayanpura police station limits there was a case registered last month where around 2 crores cash was taken away. A case was registered as a dacoity case wherein few people have attacked a person and taken away the cash. So based on this information our police have gone ahead and done an investigation. In this investigation, an interesting thing has come out that this money was being on the pretext of getting it converted into in a legal form, cash into the accounts. They had assured some people, and based on that, this gang had manipulated things, and the person who has given the complaint is actual one of the main accused. ಹಣ ಕಳೆದುಕೊಂಡ ದುಃಖ ದುಗುಡ ದೂರುದಾರ ಶ್ರೀ ಹರ್ಷನ ಮುಖದಲ್ಲಿ ಕಂಡುಬಂದಿಲ್ಲ. ಮೊದಲಿಗೆ ಡಕಾಯತಿ ಮಾಡಿದ್ದ ಹಾಕಿಬ್ ಪಾಷಾ, ಮೌಸಿನ್ ಖಾನ್, ಸುಹೇಲ್, ವಜೀಂ, ತರಕಾರಿ ವಜೀಂ, ಸಲ್ಮಾನ್ ಖಾನ್, ಮುಹೀಬ್, ಸಲ್ಮಾನ್ ಅಮ್ಜದ್ ಸೇರಿದಂತೆ ಅಫ್ರಿದಿ 2 ಕೋಟಿ ಹಣವನ್ನ ಚೀಲ ಮತ್ತು ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಇಟ್ಟುಕೊಂಡು ಎಸ್ಕೇಪ್ ಆಗಿದ್ರು. ತನಿಖೆ ವೇಳೆ ದೂರುದಾರ ಶ್ರೀಹರ್ಷ ಕೂಡ ಡಕಾಯಿತಿಯಲ್ಲಿ ಭಾಗಿಯಾಗಿದ್ದು ರಕ್ಷಿತ್, ಚಂದ್ರಶೇಖರ್, ರಾಕೇಶ್, ಬೆಂಜಮಿನ್ ಸೇರಿದಂತೆ 15 ಮಂದಿಯನ್ನ ಬಂಧಿಸಲಾಗಿದೆ. ಹಣವನ್ನ ಒಟ್ಟು 12 ಜನರು ಹಂಚಿಕೊಂಡಿದ್ದು 4 ಕಾರು, 1 ಲಾಂಗ್, 3 ಚಾಕು ಮತ್ತು 4 ದ್ವಿಚಕ್ರ ವಾಹನ, 2 ಆಟೋ, 8 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. The person who has given the complaint is actual one of the main accused. He himself has masterminded it. He has got into an agreement, means there are some 15 to 20 people, of which 15 we have arrested. These 15 people, they have formed 2 groups. One group claims that they will do all this paperwork regarding this cash transaction, and one more actual group which has done the attack. So we have arrested 15 people, we have recovered weapons, we have recovered other items from them, including 1 crore 11 lakh cash and a few vehicles and mobile phones. Based on their information, we have got leads on other criminals also, and we'll shortly arrest them and try to recover the remaining portion of the amount. ಇನ್ನೂ ಕೆಲವು ಆರೋಪಿಗಳು ನಾಪತ್ತೆಯಾಗಿದ್ದು ಪೊಲೀಸರಿಂದ ಹುಡುಕಾಟ ಮುಂದುವರೆದಿದೆ. ವಿದ್ಯಾರಣ್ಯಪುರ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಮತ್ತವರ ತಂಡ ನಕಲಿ ದರೋಡೆ ಕೇಸ್ ಪತ್ತೆ ಮಾಡಿ ಆರೋಪಿಗಳ ಹೆಡೆಮುರಿ ಕಟ್ಟಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.